ಸೋಮಿ ನಾಮಗ ಮಹಿಮೆ ಉಂಟಾಗ್ಲಿ. ನಂಗೆ ತೊಡಂದು ಸಂಗೀತ ಬುಕ್ ಧ್ಯಾನ ಮಾಡಿದ್ದೋ 105 ಸಂಗೀತದೊಗೆ 11-12 ಗಿಟ್ಟ ಮಾತ ನಂಗೆ ಧ್ಯಾನ ಮಾಡಿದೋ. ದೇವ್ರನ್ನ ವಾರ್ತೆಗೆ ವಿರೋಧವಾಗಿ ಕಲಗ ಮಾಡಿ ಉನ್ನತಮಾನವருடைய ஆலோசனையா தாரெல்லாம் அசட்ட முடியாரோ அவகிற பதுக்கு எத்தற்றதுல அந்தகாரதொகியோ மரண இருளுதொகியோ வைக்கப்பட்டிருந்து ஒடுக்கத்திலும் இரும்பிலும் ಕಟ್ಟುಂಡು ಕಿಟಂದಾರ್ಗಳ ತಂದೆಗೆ ನಂಗೆ ನೋಡಿದೋ. ಆಗ ಏಕ ಸಿಲ ಪೇರ್ನ ಬದುಕ ನೋಡುವನಗ ಅವಕರಿಂದ சுதந்திரವಾಗಿ ಅವಕ್ಕೆ ಬದುಕೋದಕ್ಕೆ முடிவில்லை. ಅವಕ್ರ ಸಾರ ಹಣ ಆಡದೆ ಅವಕ್ರ ಸಾರ ವಸதி ಆಡದೆ ಎಲ್ಲಾ ಕಾರ್ಯ ಅಟ್ಲಿಯೂ ಕೂಡ ಅವಕ್ಕೆ ಒಂದು ஒடுக்கப்பட்ட சூழ்நிலை ಇದ್ದಾರೆ. ಅವಕರಿಂದ ಏನ ಮಾನ್ಯ ನಿಂಚಿಯರ್ವೋ ಅದನ್ನ ಏನು ಮಾಡೋದು முடிவில்லை ಅಂದ್ರೆ சுதந்திரವಾಗಿ ಮಾಡೋದಕ್ಕೆ முடிவில்லை. ಕಾರಣ ಏಕಂದ್ರೆ ಅವಕ ದೇವ್ರನ್ನ ವಾರ್ತೆಗೆ ವಿರೋಧವಾಗಿ ಕಲಗ ಮಾಡುವವರಾಗಿದ್ದಾರ. ದೇವ್ರನ್ನ ಆಲೋಚನೆಯ ಅಸಟೆ ಮಾಡಿದವರಾಗಿದ್ದಾರೆ. ಅದರಿಂದ ಅವಕರ ಸೂಳ್ನೆಲ್ಲ ತಾತು இந்த இஸ்ரவேல் ಜನವ ನೋಡುವಿ. இஸ்ரவேல் ಜನವ ಸೋಮಿ ಎತ್ತ ಹುಟ್ಟು ಮಾಡಿದಾನೆ ಅಂತಂದ್ರೆ ಇಸ್ರವೇಲ್ ಜನವ ಸೋಮಿ ಅಪ್ಪರ ಸಿಂಗರವಾಗಿ ದೇವ್ರು ಹುಟ್ಟು ಮಾಡಿದಾನೆ. ಅವಕಾಗ ದೇವ್ರು ಒಳ್ಳೆಯ ಲೈಫ್ ದೇವ್ರು ಅವಕ್ಕೆ ಕೊಟ್ಟಿತ್ತು. ಕಾನಾನ್ ದೇಶವ ಅವಕಾಗ ಸೌಂದರ್ಯವನ್ನ ಮಾಡಿತ್ತು. ಅದು ಬಂದು ಎತ್ತವ ದೇಶ ಅಂತಂದ್ರೆ ಅದು ಪಾಲುಂ ತೇನುಂ ಒಡಗಿರೋ ದೇಶ ಎಂಬ ಸಿಂಗರವಾದ ದೇಶದೊಗೆ ಅಪ್ಪರ ಒಳ್ಳಂಗೆ ದೇವ್ರು ಅವಕರ ಕೂಟಿಂಡೋಗಿ ಬೀತ ಅಲ್ಲ ನೋಡ್ವಿ. ಅಲ್ಲಿ ಓದವಕ ನನ್ರಿ ಇಲ್ಲದವಕರಾಗಿ ದೇವ್ರನ್ನ ವಾರ್ತೆಯು ಅಸಟ ಮಾಡಿ ಸೋಮಿಯ ஊழியக்காரರ ಅಸಟ ಮಾಡಿ ಮುರುಮುರ್ತು ದೇವ್ರನ್ನ ಪರೀಕ್ಷೆ ಪಾರ್ತೊಂದು ಎಡದೆ சோமியவே டெஸ்ட் ಮಾಡಿಯಾರ. சோமிக விரோதவாய் முறுமுறுத்தார. அப்புற கெட்ட குணங்கள் எல்லாம் கற்றுக்கொண்டார்கள் ಎಂದಡದೆ. அதாவது தங்கள அந்நிய மக்கன குணாதிசி ಎಲ್ಲವ ಇವಕ್ಕೆ ಬಂದು ಕತ್ತುಟ್ರೊಂಬ ಅತಮಾಕ ಅವಕ ಮಾಡಿದದು ಒಂದು ಅವಕ್ರ ಸೂழ்நிலை ಎತ್ತಟ್ಟು ಅಂದಲ ಅವಕ ಅಪ್ಪರ ಮೋಸವಾದ ಒಂದು ಸೂழ்நிலைಯಾಗ ಅವಕಿದ್ರು ನೋಡಿವಿ. ಅದಕ್ಕೆ ಮುಂದಾಡು ಕೂಡ ಆದಾಮ್ನ ಕಾಲದಾಗೆ ದೇವ್ರು ಅವಕ್ರ ಎತ್ತ ಹುಟ್ಟು ಮಾಡಿತ್ತು ತಂದಲ ಅವಕಪ್ಪರ ಸುತಂತ್ರವಾಗಿ ಇಬ್ಬದುಗೈ ಸೋಮಿ ಹುಟ್ಟು ಮಾಡಿತ್ತು. ನಾನು ಹಿಂಗ ಏರ್ಕನವೇ ಇದೆ ನೆಂಚಿನೆ ಒಂದು ಫಾರಿನ್ ಅಯ್ಯ ಸೋಮಿಯ ಮಾತು ಏಂಡಿ ಬನೆ ಏಯ್ದ ಸೋಮಿ ತನ್ನ ಜನವ ಬಂದು ಎತ್ತಮ್ಮಕ ಬೀಪದುಗ ಅಪ್ಪರ ಆಸೆ ಬಿತ್ತನೆ ಅಂತಂದ್ರೆ ಇಂದು ನಂಗೆ ಎತ್ತೆ ನಂಗೆ ವೆಕೇಶನ್ ಅಂತಂದೇಗಿ ನಂಗೆ ಹೊರಾಸ್ ಹೋಗಿ ನಂಗೆ ಊರ್ ಸುತ್ತಿ ಬಪ್ಪನೆ ನಂಗೆ ಎಸಗ ಸಂತೋಷವಾಗಿ ನಂಗೆ ಅಂಗಾರವಾಗಿ ನಂಗೆ ಫ್ಯಾಮಿಲಿಯಾಗಿ ಟ್ರಿಪ್ ಓಲೆ ಬೇರೆ ಬಂದು ಪಿಕ್ನಿಕ್ ಓಲೆ ನಂಗೆ ಎಸಗ ಎಂಜಾಯ್ பண்ணுவோ அத்தமாக்க நாங்க வருஷ பூரா நாங்க என்ஜாய் பண்றதும் பார்த்தா சோமி திட்டாம்பா. கர்த்தருக்குள் எப்பொழுதும் சந்தோஷமாயிருங்கள் என்று நான் மறுபடியும் உங்களுக்கு சொல்லுகிறேன் ಅಂತಂದೆ ಈ ನಿರುಬಂಗಲ್ದಾಗ ಪೌಲ್ ಹೇಗೋದನ್ನ ನೋಡ್ನೋ. ಆಗ ನಂಗೆ ಸಂತೋಷವು ಕೆಡಿಸುತ್ತ ಪಿಸಾಸನ திட்டவாயிடದೆ. ಅದರಿಂದ அவன் என்ன பண்ணாந்தல நீ அணவவும் நினக்கு தன்னா நினக்கு மனையவும் தன்னா நினக்கு சொத்துவும் தன்னா சொகவும் தன்னா நீ ಎದುರು ನೋಡುವ ಫ್ರೆಂಡ್ಸು ತನ್ನ ಎಲ್ಲವೂ ತನ್ನ ಅಲ್ಲಿ ಒಂದೇ ಒಂದನ್ನ ಏನು ಮಾಡಿಟ್ನ ಅಂದ್ರೆ ನಿನ್ನ ಬಿಟ್ಟು ಕಿತ್ತಿಟ್ಟುಟ್ನ. ಅದತ್ತೆ ಏನಂದ್ರೆ ಸಂತೋಷ ದೇವ್ರ ತಪ್ಪ ಸಂತೋಷ ಸಮಾಧಾನ ಅದನ್ನ ಕಿತ್ತಿಡೋದಕ್ಕೆ ಅಮ್ಮ ಮಾಡಬೇಕಾದ ಜೋಲಿ ಏನ ಹೇಗುವ ಒಂದು ಮನುಷ್ಯನ ಬದುಕುಂದ ಸಮಾಧಾನ ಅದು ಪಿಡುಂಗಪಟ್ರ ಅಂತಂದ್ರೆ ಆ ನಾತುಮಾಕೆ ಅದು ಒಂದು ನಾತುಮಾಕೆ ದೇವ್ರನ್ನ வெதை. ಆಗ ಆ ಸಮಾಧಾನ ಎಂಬ வெதைಯ ಹೇಗುವ ಪಿಸಾಸು ಕಿತ್ತನ ಅಂತಂದ್ರೆ ನಿಂಗ ಆ வெதைய ದೇವ್ರನ್ನ ವಾರ್ತೆಯ ಹೇಗುವ ನಿಂಗ ಧ್ಯಾನ ಮಾಡಿಯರಿಯೋ ದೇವ್ರನ್ನ ವಾರ್ತೆ ಹೇಗುವ நீங்க கேத்தாரியோ அல்லது ஊழியக்காரன் ஆலோசனை ஏகோ கேத்தாரியோ ಆಗ ಕೇಪನಗ ಪಿಸಾಸುಗ ಅದು ಇಡಿಯ ಅದನ್ನ ಕೇಪನಗ ಅಮ್ಮ ಏನು ಮಾಡಾರ ಅಂದ್ರೆ ಅದು ಅಮ್ಮಗ ಬ್ಯಾಡ್ ಅಟ್ಮಾಸ್ಫಿಯರ್ ಅಟ್ರ ನಂಗೆ ಅರಕ ಮಾಡುವುದೋ ನಂಗೆ ಸೋಮಿಗಂಜಿ ಬದುಕೋದೋ ನಂಗೆ ಕೀಪಡಿದಲೋ ನಂಗೆ ಪರಿಸುತ್ತ ಗುಣವೋ ನಂಗೆ ಕ್ಯಾರೆಕ್ಟರ್ ಒಳ್ಳಿ ವಿದ್ದದೋಗ ನಂಗೆ ಇಬ್ಬದೋ ಇದೆಲ್ಲ ಪಿಸಾಸುಗ ಅದು ಬ್ಯಾಡ್ ಅಟ್ಮಾಸ್ಫಿಯರ್. ಒಳ್ಳಂಗ್ ನೋಡಿವಿ ನಂಗೆ ಮನೆಯ ಕೊಸು ಹೇಗೂ ಆಡ್ರ ಹಿಂಗೆ ನೋಡಿದಿರ ನಂಗೆ ಮನೆಯೋಗ ಬಂದು பொதுவா கொசு ಬರಾರ சில ஜானக குன்னு கொசு ಬಂದು ಅಪ್ಪರ ಆಡ್ರ ಏಕ ಆ ಕುನ್ನ ಕೊಸು ಆಡ್ರ ಅಂತಂದ್ಲ ಅಲ್ಲಿ ಹೋಗಿ ಎದಾಲಿ ಆ ಕೊಸು ಆಡುವ ಅಡಿ ಸಾರ ನಂಗೆ ಹೋಗಿ ನೋಡ್ಲ ಅಲ್ಲಿ ಎದಾಲಿ ಒಂದು ತಕ್ಕಾಳಿ ಅಳಿಗಿತಟ್ರ ಒಳ್ಳಿ ತಕ್ಕಾಳಿ ಮೇಲೆ ಕೊಸು ಆಡಾರ. ಆ ಅಳಿಗಿದ ತಕ್ಕಾಳಿ ಮೇಲೆ ಕಟ್ಟಾಯ ಕೊಸು ಬಂದು ಏನು ಮಾಡ್ರ ಅಂತಂದ್ರೆ ಅಲ್ಲಿ ಆಡ್ರ. அதே மாதிரி ಒಂದು ಬಾಯಿನ ಅಲಿಗಿ ತಟ್ರ அல்லது ಬೇರೆ ஏதாச்சும் ನಂಗೆ ಈಸಿಬಿತ ಹಣ್ಣು ಸಾಮಾನು ಎದಾಲಿ ಅಲಿಗಿ ತಟ್ರ ಇಲ್ಲಾಟಿ ತೈರು ಪುಳಿಚಿ ತಟ್ರ ನಂಗೆ ಬಂದು ಅದನ್ನ ಫ್ರಿಡ್ಜ್ನ ಬಿಯ್ಯಾದಾಗ ಹೊರಾಸ್ ಬೀತದನೋ ಅಲ್ಲಿ ಸುತ್ತಿ ಕೊಸು ಆಡ್ರ. ಇಲ್ಲಾದಲ್ಲ ஏதோ ಒಂದು ಕಾಯ್ಕರಿ ನಂಗೆ ಈಸಿನ ಒಂದು பொருள் ஏதாச்சும் ಅಲಿಗಿ ತಟ್ರ ಆಗ ಕೊಸು ಬಂದ್ರ ಅಂದ್ಲಿಯ ಅದು ಅಸಿಂಗವಾದ ಎಡಗ ಅಳಿಗಿದ ಎಡಗತ ಬಂದ್ರ ಒಳ್ಳಿ ಎಡಗ ಅದು ಬಬ್ಬದು ಮುಡಿಯ ಅದು ಮಾಕೆ ಆ ಒಳ್ಳಿ ಎಡೆಯೋಗ ಕೊಸುಗ ಬಂದು ಅದು ಬ್ಯಾಡ್ ಅಟ್ಮಾಸ್ಫಿಯರ್ ಕೊಸುಗ ಬಂದು ಅಳಿಗಿದತ ಒಳ್ಳಿಯ ಗುಡ್ ಅಟ್ಮಾಸ್ಫಿಯರ್ ಅದುಗ ಅದೇ ಮಗತ ಪಿಸಾಸುಗ ಬಂದು ಅರಕ್ ಮಾಡುವ ಎಡೆ ಅಮಗದು ಬ್ಯಾಡ್ ಅಟ್ಮಾಸ್ಫಿಯರ್ ಅದು ಬಂದು ಅಮಗ ಪ್ರಿಯವಾದ ಸೂಳ್ನೆಲ್ಲ ಕಡೆಯಾರ. ಅದೇ ಟೈಮ್ನ ನಾಕ ಅರಟಾಕಿಂದರಿಯಾ ನಾಕ ಕುಳಿದು ಬಂದು ಇನ್ನೊಂದು ಬನ ಪತಿ ಮಾತಾಡಿಂದರಿಯಾ ಗಾಸಿಪ್ ಗಣನುಂದರಿಯಾ ಅದು ಅಮಗ ಒಳ್ಳಿ ಅಟ್ಮಾಸ್ಫಿಯರ್. ಓ ಇಲ್ಲಿಯೋಗ ಇದು ನಂಗೆ ಗ್ರೂಪ್ ಮಕ್ಕ ಇಲ್ಲಿ ಇದ್ದಾರ್ತವ ಅಂದೇಗಿ உடனே ಅಮ್ಮಲ್ಲಿ ಎಂಟ್ರಪ್ಪದ್ಗ ಆರಂಭಿಸಿಪ್ನ. ಅದೇ ಮಕ್ಕೆ ಬಂದು ಒಂದ್ ಎಡಿಯೋಗ ವಿಭಚಾರ ನಡೆದರವ ಒಂದ್ ಎಡಿಯೋಗ ತಪ್ಪು ನಡೆದರವ ಒಬ್ಬ ಕಬ್ಬದ್ಗಾಯಿ ಓನವ ಅದು ಅಮಗ ಇಡತ್ತ ಅಟ್ಮಾಸ್ಫಿಯರ್ ಅಲ್ಲಿ ಯೋಗ ಅಮ್ಮ ಇದ್ದನ
ಆಗ ಇಲ್ಲಿ ಏನಾಡದೆ ಅಂದ್ರೆ சோமியா மாத்தேகிறா தேவனுடைய வார்த்தைகளுக்கு விரோதமாய் கலகம் பண்ணி ಉನ್ನತಮಾನನುடைய ಆಲೋಚನೆಯ ಅಸಟ್ಟೆ பண்ணினவர்கள் ಅಂದಾಗಿದೆ. ದಾರ ದೇವ್ರನ್ನ ಸದ್ದಮ ಅಸಟ್ಟೆ ಮಾಡ್ಯಾರ ನೋಡ್ವಿ. ದೇವ್ರನ್ನ ಮಾತು ಗಣಾಂದೇಗಿ ಅವಕ್ ಒದಕಿ ಬಿದ್ದಾರ. ಸೋಮಿಯ ಉಳಿಕಾರನ ಸದ್ದಗ ಕಿವಿ ಕೊಡಾದಂಗ ಇದ್ದಾರವೋ ಅತ್ತಮಾಕೆ ಇಬ್ಬಾವ್ಕರ ಬದುಕುದೋಗುತ್ತ ಪಿಸಾಸು ಅಲ್ಲಿ ಬಂದು ಕುಳುವುದು ಮುಡ್ದರ. அத்தமாக்கே இப்பாவுக்கற அவன் கண்டெடுத்து என்ன பண்ணாந்தல உடனே டக்குன்னு சோமிய மாத்த தள்ளி ಬಿತ್ತು ಅವಕರ ಹೋಗ ಬಿತ್ತು ಅರೆಸ್ಟ್ ಮಾಡಿಬಿಟ್ನ. ಅವಕರ ಲಾಕ್ ಮಾಡಿಬಿಟ್ನ ಪಿಸಾಸು. ಅವಕರ ಅಮಗ ಸ್ವಂತ ಮಾಡಿಬಿಟ್ನ. ಆಗ ಅತವಕರ ಎತ್ತ ಬಿತ್ತನಂಬ ಅಂಧಕಾರದೊಗ್ಗಿ ಮರಣ இருளதொகி ಬಿತ್ತನಂಬ. ಅದು ಪರ கொடுமையாட்ற கத்தலியோக கத்தல அது வந்து பயங்கர கான் கத்தலையாகியாட்ற. அது அப்புறம் கொடுமையாத இருளாகியாட்ற. ಮರಣ ಇರುಳೆಂಬ ಮರಣ ಇರುಳೆಂದಲ ಏಜಾಮಗೋ ಹಾರ್ಟ್ ಬೀಟು ಏನಾರ ದಿಕ್ಕು 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 ದಿಕ್ಕುನ ಹಾಕಿನಟ್ರ ಏಜಾಮಗ ಸಾವು ಬಂದಿರ್ವೋ ಅಂತಂದೇಗಿ ಆ ಸಾವ ತೇಡಿ ಇದ್ದಾರ ನೋಡ್ವಿ. ಅವಕರ ಬದುಕುತ್ತಾ ಅಪ್ಪರ ಮರಣ ಇರುಳಾಗಿ ಅವಕ ಗಟ್ರ. பவுலோ ಒಂದು ಟೈಮ್ சவுலோ தாவீதுன துரத்தின் ஒப்பனಗ ಅಮ್ಮ ಹೇಗಿ ನಮ್ಮ ಸಾವುக்கும் எனக்கும் ஒரடி தூரம் தான் என்ன ஏக்காந்தல சவுல் ಏನ್ ಮಾಡಿಟ್ಟ ಅಂದ್ರೆ ಇಮನ ಗತ್ತು ಇಡುಪುದಗ ಸಾರೆ ಬಂದುಬಿಟ್ಟ. ಇನ್ನು ಆಸಗತ ಒಂದು ಇಮ ಹೇಗಿದಂಗ ಒಂದೇ ಒಂದು ಅಡಿ ಆ ಒಂದ್ ಅಡಿಯ ಅಮ್ಮ ದಾಂಡಿ ಈ ಕಡೆ வந்துட்டாತಂದல இவனை கொலை பண்ண ಅಲ್ಲ ಟಕ್ಕನ ಪಕ್ಕ ಬಂದು ದಾವಿದನ ಇಡತನೆ ಸಾರೆ ಬಪ್ಪನಗ ಸೋಮಿ ಸೌಲ್ನ ಬಂದು ಏನ್ ಮಾಡ್ಲೈತಂದಲ ದೇವ್ರು ದಾವಿದನ ಕೊಬ್ಬುದಗಲ್ಲಿ ಎಡೆ ಕೊಡಲ ಸೌಲ್ಗೊಂದು ಸುದ್ದಿ ಬಂದು ಅಮ್ಮ ಎಡಿಬಿಟ್ಟು ಕಡ್ದು ಒಪ್ಪನಗೆ ದೇವ್ರು ಮಾಡಿಟ್ನ. ಆಗ ಅಲ್ಲಿ ಅಮ್ಮ ಹೇಗಿದಂಗೆ மரணத்துக்கும் எனக்கும் ஒரு அடி தூரம் தான் ಅತ್ತಂದಲ ಆ ಎಡಿಯೋಗ ಸೌಲು ಇವನು ಕೊಲೆ வெறியை ತಡಕಿನಿದ್ದನೆ. ಈಗ ಒಂದು ಅಟ್ಟಿ ಜನವೇ ಕೂಟಿನ್ ಬಂದನೆ. ஒட்டுமொத்த போர் வீரர்களும் கூட்டின்னு வந்து ಒಂದು ಮನುಷ್ಯನ್ ತಡ್ಕೊಂಡಿದ್ದಾನೆ. ಆ ಟೈಮ್ನಾಗ ದಾವಿದನ ಇರುದಿ ಎಸ್ಸಗ ಪದಟ ಆಯಟ್ರ ಎಸ್ಸಗ போராடியற்ற. ಆ போராட்டத்த மரண இருளின் போராட்டம் ಅಂಬುದು. அத்தமாக்க மரண இருள் நாங்க ಅದನ್ನ சந்திச்சது கிடையா. ಅಲ್ಲಿ ಇಂದು நிறைய பேர் ಬಂದು ದಾರು ಅವಕರ ಕೊಬ್ಬುದಗ ಬರಾದಲ್ಲಿ ಕೂಡ ಅವ್ ಕಂಜಿನಿದ್ದಾರ ಪದಟ ಏನಿದ್ದಾರ. ನಿನ್ನೆ ಬಂದು ಈಡನ್ ಟಿವಿಯಾಗೂ ಒಂದು ಅಕ್ಕತಂಗ ಸಾಕ್ಷಿ ಆಗೋದು ನಾವು ಓರ್ಟೆ. ತನ್ನ ಗಂಡ ಸೋಮಿ ನಂಬಿನ ಆಲ ಅವಕ ದೇವ್ರನ್ನ ಅರ್ಧ ಫ್ಯಾಮಿಲಿ ಆ ಅಕ್ಕತಂಗಿಯು ತನ್ನ ಗಂಡನು ಇಂದು ಊಳಿ ಮಾಡ್ಯಾರ. ಅಲ್ಲ ಊಳಿಗೆ ಬಬ್ಬದ ಮುಂದಾಡು ಆ ಅಕ್ಕತಂಗಿ ಗಂಡ ಬಂದು ಏನ್ ಮಣ್ಣಂಬ ಈ ಅಕ್ಕತಂಗಿ ನೀರು ತಿಂದ ಕುಡಿಯುತ್ತೆ ಕೊಟ್ಟಲಾಮ ಅದೇ ನೋಡ್ನಂಬ ಫುಲ್ಲ ಹೋಗಸ ಅಲಸಿನಂಬ ಐಂದೊಟ್ಟು ತನ್ನ ಕೈಯಿಂದ ಗ್ಲಾಸ್ ಇಸಿ ಎರಡು ಮುಗ್ಸಲ್ ಕುಡ್ತಿಟ್ಟು ನೋಡು ಈ ನೀರ್ನು ಒಂದು ಇಲ್ಲ ನೀ ಕುಡಿ ಅತಂದ ಇಲ್ಲ ಅವ ಕುಡ್ತಾನಂಬ. ಇನ್ನ ಅದಲ್ಲ ಅದಕ್ಕಿಂತ ಬಂದು ಇಟ್ಟಿಕಿನ್ ಹೋಗಿ ಕೊಟ್ಲ ಇಟ್ಟ ತಿಂಬುದು ಗಂಜಿನಂಬ. ಏನಂದ್ರೆ ಇಟ್ಟನೋ ಧಾರಾಳಿ ಪಾಯ್ಸನ್ ಬಿತ್ತದಲ್ಲಿಯೋ ಎದಾಳಿ ನಡುದಲ್ಲಿಯೋ ಒಂದು ಆ ಇಟ್ಟು ತಿಂಬುದು ಆಸಗ ಪದಟಾನಂಬ. ಮರಣ ಭಯ ನೋಡಿ ಅದುತ್ತ ಮರಣ ಇರ್ಲಿನ್ ಭಯ. ಆಗ ಆ ಅಕ್ಕತಂಗಿ ಎರಡು ಮುದ್ದೆ ಇಟ್ಟ ತಿಂದುಟ್ಟು ಆಯ್ದ ನೋಡು ನಾ ತಿಂದುಟ್ಟೆ ಎನಗೊಂದು ಆಪಿಲ್ ನೋಡು ಅತ್ತಿಂದ ಇಲ್ಲತ್ತ ಅಮ್ಮ ತಿನ್ನಂಬ. ಆಗ ನೋಡಿವಿ ಇತ್ತ ಮಾಕೆ ಬಂದು ನಂಗೆ ಇಂದು சோமி நம்பிட்டே நான் சர்ச்சுக்கு போனேன் நான் அரக்க மாட்டேன் அதுல பிசாசு என்ன தாக்கார அத்தந்த இல்ல அது பொய். கண்டிப்பா பிசாசு தாக்கினா ಹೇಗೂ ನಿಂಗ ಪಿಸಾಸ್ ತಾಕಾರ ಅಂದಲ ಸತ್ಯ ಮಾತ ನಿಂಗ ಮನಪಾಡ ಮಾಡಿದ್ರಿಂದ ಅಮ್ಮ ನಿಂಗ ತಾಕಾರ ಅಲ್ಲ. ಚಚ್ಚುಗ ನಿಂಗ ಓದದಿಂದ ತಾಕಾರ ಅಲ್ಲ. ಅಮ್ಮ ಹೇಗೂ ತಾಕೋದು ಮುಡಿಯಂದಲೆ ಆ ದೇವ್ರನ ಮಾತ ನಿಂಗೆ ಹೇಗೂ ನಿಂಗ ಬದುಕುದೋಗ ಅರ್ಥ ಮಾಡಿ ಅದನ್ನು சுதந்திரிச்சதையோ சத்தியத்தையும் அறிவீர்கள். ஆக நீங்க அர்த்த சத்தியத்தை நீங்க விடுதலை மாட்டுற தவிர நீங்க அறியாத சத்தியம் நீங்க விடுதலை ಮಾಡவே ಮಾಡ. நான் ಏನೇ ಇನ್ನೆಂದಲ ಇನ್ನು நிறைய பேர் ಕ್ರಿಸ್ತವ ಮಕ್ಕಳು ಕೂಡ ಈ ಮರಣ இருಳ್ನೋಗಿದ್ದಾರೆ ಅಂಧಕಾರನೋಗಿದ್ದಾರೆ. ಆ ஒடுக்குதொகியோ இரும்புதொகியோ கட்டப்பட்ட நிலைமை ಇದ್ದಾರೆ. ಅವಕ್ರ சூழ்நிலையை ஒராசு ஷேர் ಮಾಡೋದು முடியாதಂಗೆ கத்தலையை குழுதுண்டிದ್ದಾರೆ. நிறைய விஷய அடத அல்லது இன்னும் நிறைய ஒராசு ஒப்பில நிறைய பேர் ಅದನ್ನ ஒராசு செய்வதுக்கு முடியாதங்க அவக்கிற வேதனை தாங்காதங்க எசுகோ மக்க ಏನು ಮಾಡಿಬಿಟ್ಟಾರ ಆ இருள்ನೊಗಿ ಏಸು ಕಾಲത്തെ ಇದೇ ಪದಟಾಯಿ ಕುಳಿದು ನಿಬ್ಬುದು ಅದು ಕೂಡ ನಾನು ಸತ್ತುಪ್ನೇಂದೇಗಿ நிறைய பேர் ಸತ್ತುಟ್ಟಾರ. ಏಕಂದಲ ಪಿಸಾಸ್ ಅವಕ್ರ ಏನ್ ಮಾಡಿ ಬಿತ್ತನೆ ಮರಣ ಇರುಳು ಕುಲ್ಚಿ ಬಿತ್ತನೆ. ಆಗ ಆ ಮರಣ ಇರುಳಿಗಿಂದಾಡು ನಾ ಹೇಗಿದಂಗೆ ಅರ್ಧ ಸತೀತ விடுதலை ಮಾಡ್ರ அறியாத சத்திய விடுதலை ಮಾಡಾರ. நீங்க 10 வருஷம் சர்ச்சுಕೊಳ್ಳಿ ಸರಿ 30 வருஷம் சர்ச்சுಕೊಳ್ಳி சரி நீங்க மனப்பாடம் ಮಾಡಿದ வசனவோ நீங்க அறியாத வசனமோ நீங்க விடுதலை ಮಾಡவே ಮಾಡಾರ. நீங்க சர்ச்சுக்கு ஒப்புதுந்தா நீங்க விடுதலை ஆப்பது முடியா. ನಂಗೆ ಸತ್ಯ ಮಾತ ಹೇಗುವ ತನಿಪಟ್ಟ ಬದುಕುದೋಗ ಏಸೋಮಿಯ ಗವ್ವ ಅರ್ಥ ಮಾಡವೋ ಅಂದುತ್ತಾ ನಂಗೆ ದೇವ್ರ ತಾರ ಅಂಬುದನ್ನ ನಂಗೆ ಅರ್ಧನ ಆಗತ್ತ ನಂಗೆ ಬದುಕು விடுதலை கடந்து ಬಂದರಾತಂದೆ ಈ ಬೈಬಲ್ ಹೇಗಿರ. ಆಗ ಇಂದು நிறைய பேர் ನ ಬದುಕು ಈ ಕಟ್ಟಪಡುವ சூழ்நிலை ಕಾರಣ சோமிய ಸದ್ದಗ ಅವಕ್ಕೆ ಕಿವಿಯ ಕೊಡುಲ ದೇವ್ರನ ಆಲೋಚನೆ ಅವಕ್ಕೆ ಅಸಟ ಮಾಡಿದ್ರು. சோமி ஏயினா நீ என்ன நான் கொறிச்சோனுங்க நீ ஓம்பில அதுல நீ கொறிச்சோனுங்க நானும் ஓம்புதில்ல தெரியுனா நீதிமொழிகள் இதே ஆயிட்டுறத நான் நாள்தோறும் என் கையை நீட்டியும் கவனிக்கிறவன் ஒருவனும் இல்லைம்பா. சோமி ಜನ ಪೂರ ಕೈ ನೀಟಿ ಕೊರ್ಚಿಂದಿದ್ದನೆ ಏಮನು ಗಮನಿಸೋದಿಲ್ಲ. ಆಗ ಸೋಮಿ ಇನ್ನೂ ಎಸ್ ಕಾಲ ಕೈ ನೀಟಿ ಕೊರ್ಚಿಂದಿದ್ದನ
ಆಗ ನಂಗ ಕೈಯ ನೀಟಿ ದೇವ್ರೇನು ಕಿರ್ಚೋ ಜಾಮ್ನಗ ಸ್ವಾಮಿ ಕಣಕಾಕೋದಿಲ್ಲ. ಸ್ವಾಮಿ ಒಯ್ಪನ ನಾನು ಆಗಡಿಯಂ பண்ணுவேன்னு ನಂಗ ಕತ್ತ ಒಂದ್ ಸೂಳ್ನೆಲ್ಲ ಬರಾದಂಗೆ ನಂಗೆ ಅರಕ ಮಾಡುವು சுவாமி கவுள்ள தேவரே நினைக்க எங்க நன்றியே நீ ஸ்தோத்திரம் பண்ணியும் ಈ ಒಳಗದಾಗ நிறைய பேರು ಅಂಧಕಾರದೋಗಿ ಮರಣ ಇರುಳದೋಗಿದ್ದಾರೆ. நிறைய பேர்ನ ಬದುಕು ஒடுக்குதோகியோ சுவாமி கட்டப்பட்ட சூழ்நிலையோக இரும்பு கோசு தேவரே என் பிராணன் இரும்பில அடைப்பட்டிருந்தது வந்து யோசிப்பீங்க. இந்த நிறைய பேர்ನ ಬದುಕು சுவாமி ಅடைக்கப்பட்ட ಬದುಕಾಗಿ ಆಡದಪ್ಪ விடுதலை இல்லாதவங்க ಇದ್ದಾರಪ್ಪ. ಅತ್ತಮ್ಮ ಕಿಬ್ಬ ಮಕ್ಕಗ ನಿನ್ನ ಮುழுமையான விடுதலைய சுவாமி எங்க கட்டளை இட்னியோ விடுதலைய கட்டவிழ்த்தனிய தேவரே ಈ ಸದ್ದವು ಕೇಪ ಒಬ್ಬೊಬ್ಬನ ಬದುಕುದೋಗ್ಯೋ ನಿನ್ನ ಪರಿಪೂರ್ಣ விடுதலை ಬರ್ಲಿ. சத்தியத்தையும் அறிவீர்கள் சத்தியம் உங்களை விடுதலையாக்கும் ಮುಂದೆ ಇತ್ತವ ಅವಕ್ಕ ಅರವಣತ ಸತ್ಯವ ಏನಂದ ಅರ್ಥ ಮಾಡೋಣತ ಅದು ವಿಡುದಲೆ ಎಂಬುದನ್ನ ಅದನ್ನ ಒಳ್ಳಂಗ ಅರ್ಥ ಮಾಡಿದವರಾಗಿ ಸತ್ಯ ಮಾತು ಊರಿಬ್ಬುದು ಒತ್ತಾಸ ಮಾಡು. ಏ ಸ್ವಾಮಿ ಯೇಸುನ ಕೇಳ್ತಂದೇವ್ರೆ. ಆಮೇನ್ ಆಮೇನ್.